ವೀಕ್ಷಕರೇ, ಸುದ್ದಿಗೊಂದು ಹೊತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಮಾತಾಡುತ್ತಿರುವವರು ರಾಜಕೀಯ ವಿಶ್ಲೇಷಕರು ಮತ್ತು ಸಾಮಾಜಿಕ ಕಾರ್ಯಕರ್ತರು, ಜೊತೆಗೆ ವೆಲ್ಫೇರ್ ಪಾರ್ಟಿಯ ಪದಾಧಿಕಾರಿಗಳು ಕೂಡ ಆಗಿರುವ ಸಯ್ಯಪ್ಪ ಅವರು. ಸಯ್ಯಪ್ಪ ಅವರ ಪರಿಚಯ ಬಹುಶಃ ನಿಮಗೆಲ್ಲರಿಗೆ ಇರ್ಬೋದು. ಅವರು ವೆಲ್ಫೇರ್ ಪಾರ್ಟಿಯಲ್ಲಿ ಉಳ್ಳಾಳ ವಿಭಾಗದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ರಾಜಕೀಯ ವಿದ್ಯಮಾನಗಳಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಅವರಲ್ಲಿ ಕೇಳಬೇಕು ಅಂತ ಇದೆ, ಅದನ್ನ ಕೇಳಲು ಬಯಸ್ತೇನೆ. ಇಂದಿನ ರಾಜಕೀಯದಲ್ಲಿ ಬಹುತೇಕ ಹಿಂದುತ್ವವಾದಿಗಳು ಪ್ರಾಬಲ್ಯವಾಗಿರುವ ಈ ದಿನಗಳಲ್ಲಿ ದೇಶದ ಈಗಿನ ಸ್ಥಿತಿಗತಿಗಳನ್ನ ಹೇಗೆ ವಿಶ್ಲೇಷಿಸುತ್ತೀವಿ? ಮೊದಲನೇದಾಗಿ ಭಾರತದಲ್ಲಿ ಇವತ್ತೇನು ರಾಜಕೀಯ ನಡೀತಾ ಇದೆ ಅದು ಹಿಂದುತ್ವ ಮಾತ್ರ ಅಲ್ಲ, ಹಿಂದುತ್ವ ಪ್ಲಸ್ ಕ್ಯಾಪಿಟಲಿಸಂ ಅಂದ್ರೆ ಕಾರ್ಪೊರೇಟ್ ಕಂಪನಿಗಳ ಒಂದು ಪ್ರಭುತ್ವದಲ್ಲಿದೆ. ಹಿಂದುತ್ವ ಏನಿದೆ ಅದು ಎದುರಿಗೆ ಕಾಣುವಂಥದ್ದು. ಅದರ ಹಿಂದೆ ಕಾರ್ಪೊರೇಟ್ ಕಂಪನಿಗಳ ಬಹಳ ದೊಡ್ಡ ಒಂದು ಜಾಲ ಇದೆ, ಮೊದಲನೇದಾಗಿ. ಎರಡನೇದು, ಕಾರ್ಪೊರೇಟ್ ಕಂಪನಿಗಳಿಗಾಗಿ ಹಿಂದುತ್ವ ಕೆಲಸ ಮಾಡ್ತಿದೆ ಅಂತ ನಿಮ್ಮ ಅಭಿಪ್ರಾಯ? ಹಾಗೆಲ್ಲ ಕಾರ್ಪೊರೇಟ್ ಕಂಪನಿ, ನಮ್ಮ ಏನು ದೇಶದ ಸರ್ಕಾರ ಏನಿದೆ ಅದು ಕಾರ್ಪೊರೇಟ್ ಕಂಪನಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಅದನ್ನು ಮರೆಮಾಚಲು ಅಲ್ಲಿ ಏನು ಅವ್ಯವಹಾರಗಳು ನಡೀತದೆ, ಅಲ್ಲಿ ಏನು ಭ್ರಷ್ಟಾಚಾರ ನಡೀತದೆ, ಅದನ್ನು ಹೈಡ್ ಮಾಡ್ಲಿಕ್ಕೆ, ಅಥವಾ ಮುಚ್ಚುಮರೆ ಮಾಡಲಿಕ್ಕೆ ಮಂದಿರ ಮಸೀದಿ ರಾಜಕೀಯ ಹಿಂದುತ್ವದ ರಾಜಕೀಯವನ್ನು ಅದನ್ನು ಮುಂದಿಡಲಾಗ್ತದೆ. ಆಗ ಜನರಿಗೆ ಯಾವುದು ತಿಳಿಯಬೇಕು. ಸರಿ, ಅದನ್ನೇ ಇಟ್ಟುಕೊಂಡು ಹೇಳುವುದಾದ್ರೆ, ಮಂದಿರ ಮಸೀದಿ ರಾಜಕೀಯ ಇವತ್ತು ಬಹಳ ಜೋರಿನಲ್ಲಿ ನಡೀತಾ ಇದೆ. ರಾಮ ಮಂದಿರ ಉದ್ಘಾಟನೆ ಆಗಿದೆ, ಬಾಬರಿ ಮಸೀದಿ ಬಿದ್ದು ಹೋಗಿದೆ. ಮುಸ್ಲಿಮರಿಗೆ ಬಾಬರಿ ಮಸೀದಿ ಮುಖ್ಯವಾದ, ಅಂದ್ರೆ ಮಸೀದಿ ಮುಖ್ಯವಾದ. ಮಸೀದಿಗಳ ಮೇಲೆಯೇ ಈಗ ಹಲವಾರು ಮಸೀದಿಗಳನ್ನು, ಅಂದ್ರೆ ವಾರಣಾಸಿಯ ಜಾನ್ವಾಪಿ ಮಸೀದಿ, ಮಥುರಾದ ಈದ್ಗಾ ಮಸೀದಿ, ಇವೆಲ್ಲವನ್ನ ಟಾರ್ಗೆಟ್ ಮಾಡಿಕೊಂಡು ಹಿಂದುತ್ವವಾದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ರಾಜಕೀಯ ಪಾರ್ಟಿಯ ವ್ಯಕ್ತಿಯಾಗಿಯೂ ಮತ್ತು ಸಮಾಜದ ಒಬ್ಬ ಹಿತಚಿಂತಕನಾಗಿಯೂ ಸೌಹಾರ್ದವನ್ನು ಉಳಿಸುವುದಕ್ಕೆ ಇದು ಕಷ್ಟದ ಪರಿಸ್ಥಿತಿ ಅಲ್ವಾ? ಈಗ ಈ ರಾಜಕೀಯದ ಬಗ್ಗೆ ನೀವೇನು ಹೇಳ್ತೀರಿ? ನೋಡಿ, ಇದು ಮೊದಲನೇದಾಗಿ ಈ ಬಾಬರಿ ಮಸೀದಿ ವಿಚಾರದಲ್ಲಿ ಈಗ ನೋಡಿ, ಅದು ಏನು ಮಂದಿರದ ಉದ್ಘಾಟನೆ ಏನಿದೆ ಅದು ರಾಜಕೀಯಗೋಸ್ಕರನೇ ಒಂದು ಉದ್ಘಾಟನೆ ಆಗಿದೆ. ಯಾಕಂತ ಹೇಳಿದ್ರೆ ಯಾವುದೇ ಮಂದಿರ ಇರಲಿ, ಯಾವುದೇ ಮಸೀದಿ ಇರಲಿ, ಅದರ ಉದ್ಘಾಟನೆಯನ್ನು ಮಾಡಬೇಕಾಗಿದ್ದು ಆ ಸಮುದಾಯಕ್ಕೆ ಪಟ್ಟ ಧಾರ್ಮಿಕ ನಂಬಿಕೆಯುಳ್ಳ ವ್ಯಕ್ತಿಗಳು ಹೋಗಿ ಅದಕ್ಕೆ ಅವರು ಟಾರ್ಗೆಟ್ ಮಾಡಿದ್ದಾರೆ, ಅದಕ್ಕೆ ಒಂದು ಇದು ಮಾಡ್ತಾರೆ. ಅದು ಒಂದು ಸಮಾಜಕ್ಕೆ ಅದರಿಂದ ಯಾವ ರೀತಿಯ ಬೆಳವಣಿಗೆಗಳನ್ನ ಏನಾಗಬಹುದು ಅದು ಬರ್ತೇನೆ. ಯಾಕಂತ ಹೇಳಿದ್ರೆ ಬಾಬರಿ ಮಸೀದಿ ತೀರ್ಪು ಏನಿದೆ ಅದು ಬಂದದ್ದು 2019ರಲ್ಲಿ. ಆಲ್ರೆಡಿ ಅದು ತೀರ್ಪಾಗಿತ್ತು, ಮಂದಿರ ಕಟ್ಟಲೇಬೇಕಂತೇಳಿ. ಅದ ನಂತರ ಅದನ್ನು ಉದ್ಘಾಟನೆ ಮಾಡುವಾಗ ಇಷ್ಟೊಂದು ವಿಜೃಂಭಣೆ ಮಾಡುವ ಅಗತ್ಯ ಇಲ್ಲ. ಇದು ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಬೆಲೆ ಬಯಸಲಿಕ್ಕೆ ಮಾಡ್ತಾ ಇದೆ. ಇದು ಇನ್ನೂ ಏನಂತ ಹೇಳಿದ್ರೆ ಇನ್ನೊಂದು ಎಲೆಕ್ಷನ್ ಮುಗಿಯೋ ತನಕ, ಅಂದ್ರೆ ಲೋಕಸಭಾ ಎಲೆಕ್ಷನ್ ಮುಗಿಯೋ ತನಕ ಇಂಥ ಹಲವಾರು ವಿಚಾರಗಳನ್ನು ಬರ್ತಲೇ ಇರ್ತದೆ. ಅಂದ್ರೆ ದೇಶದ ಎಲ್ಲಾ ಕಡೆಗಳಲ್ಲಿ ಜನರ ಕೋಮು ಭಾವನೆಯನ್ನು ಕೆರಳಿಸುವಂತ ಮತ್ತೆ ಇತಿಹಾಸವನ್ನು ಎಳೆದು ತಂದು ಅದರಲ್ಲಿ ಕೋಮು ದೇಶ ತರುವಂತ ಒಂದು ಪ್ಲಾನ್ ಇದೆ. ಯಾಕಂತ ಹೇಳಿದ್ರೆ ನೀವು ನೋಡಿ, ಬಾಬರಿ ಮಸೀದಿಯ ಧ್ವಂಸ ಏನಿದೆ ಅದರಿಂದ ಖಾಲಿ ಒಂದು ಧ್ವಂಸ ಅಲ್ಲ, ಒಂದು ಜನರ ಮನಸ್ಸಲ್ಲಿ ಒಂದು ಕೆರಳಿಸುವ, ಅದರ ಮೇಲೆ ಒಂದು ಸುಳ್ಳನ್ನು ಹೇಳ್ತಾ ಬರಲಾಗಿದೆ. ಯಾಕಂದ್ರೆ ಮುಸಲ್ಮಾನರು ಬಂದು, ಅಂದ್ರೆ ಬಾಬರನ್ನು ಸಂಸತ್ತಿನಲ್ಲಿ ಅದನ್ನು ಒಡೆದಾಕಿ ಅದನ್ನು ಹಿಂದೂಗಳ ಮೇಲೆ ದಾಳಿ ಮಾಡಿದ್ದಾರೆ, ಹಿಂದೂಗಳ ಮೇಲೆ ಅನ್ಯಾಯ ಮಾಡಿದ್ದಾರೆ ಬಾಬರ್ ಮತ್ತೆ ಮುಘಲರು, ಅದನ್ನು ಹೇಳಿ ಈಗಿನ ಜನರ ಮೇಲೆ ಕೋಮು ಭಾವನೆಯನ್ನು ಕೆರಳಿಸ್ತಾ ಇದ್ದಾರೆ. ಸಂಸತ್ತಿನಲ್ಲಿ ಅಸದುದ್ದೀನ್ ಓವೈಸಿ ಅವರು ಪ್ರಧಾನಿಯಲ್ಲಿ ಮುಸ್ಲಿಮರು ವಿಶ್ವಾಸ ಕಳ್ಕೊಂಡಿದ್ದಾರೆ ಅನ್ನುವಂತ ಹೇಳಿಕೆಯನ್ನು ನೀಡಿದ್ರು, ಮತ್ತು ಒಂದೊಂದೇ ಮಸೀದಿಗಳನ್ನ ಕಿತ್ತುಕೊಳ್ಳಲಾಗ್ತಿದೆ ಎಂದು ಹೇಳಿದರು, ಮತ್ತು ಮಂದಿರ ಮಸೀದಿ ರಾಜ್ಯಕ್ಕೆ ಹೊಡೆತ ಬಿದ್ದಿದೆ ಈಗಿನ ಸರ್ಕಾರದಿಂದ ಹೇಳಿದ್ರು. ಅಂದ್ರೆ ನಿಜಕ್ಕೂ ಮುಸ್ಲಿಮರು ಪ್ರಧಾನಿಯವರಲ್ಲಿ ವಿಶ್ವಾಸವನ್ನು ಕಳ್ಕೊಂಡಿದ್ದಾರ? ಅದು ಈಗಲ್ಲ, ಅಂದ್ರೆ 2014ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವಾಗಲೇ ಅಲ್ಲಿ ವಿಶ್ವಾಸ ಮುಸಲ್ಮಾನರಲ್ಲಿ, ಒಂದು ಪ್ರಧಾನಮಂತ್ರಿಗೆ ಇರುವ ಒಂದು ವಿಶ್ವಾಸ ಅಲ್ಲಿಯೇ ಕಳೆದು ಹೋಗಿದೆ. ಅದನ್ನು ಹೊಸ ವಿಚಾರ ಅಲ್ಲ. ಅದೇ ರೀತಿ ಈಗಿನ ದೊಡ್ಡ ಸಮಸ್ಯೆ ಏನಂತ ಪರಿಸ್ಥಿತಿ ಅಂತ ಹೇಳಿದ್ರೆ, ಈಗಿನ ಕೋರ್ಟ್, ಅಂದ್ರೆ ನಮ್ಮ ಕೋರ್ಟ್ ನಲ್ಲಿ ಬರುವ ತೀರ್ಪುಗಳನ್ನು ನೋಡಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಮುಸಲ್ಮಾನರಿಗೆ
ಕೋರ್ಟ್ನ ಮೇಲೆ ಇರುವ ಭರವಸೆ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ ಎಂಬುದೊಂದು ಇಲ್ಲಿ ಒಂದು ಎತ್ತಿ ಕಾಣ್ತದೆ. ಅದಂದ್ರೆ ರಾಜಕೀಯ ಪಕ್ಷದಲ್ಲಿ ಈಗ ಪ್ರಧಾನಮಂತ್ರಿಯ ಮೇಲೆ ಮುಸ್ಲಿಂ ಅಂತ ಇಲ್ಲ, ಹಿಂದೆ ಕಾಂಗ್ರೆಸ್ ಇರುವಾಗ ಕೂಡ ಕೆಲವು ಈ ಹಿಂದುತ್ವವಾದಿಗಳಿಗೆ ಭರವಸೆ ಇರಲಿಲ್ಲ ಪ್ರಧಾನಮಂತ್ರಿ, ಅಂದ್ರೆ ಸಂವಿಧಾನ ಒಪ್ಪದವರು ಕೂಡ ಇಲ್ಲಿದ್ದಾರೆ. ಆದ ಕಾರಣ ಅದರಲ್ಲಿ ಏನು ದೊಡ್ಡ ಮಟ್ಟದ ಎಫೆಕ್ಟ್ ಆಗ್ತಿಲ್ಲ. ಯಾವಾಗ ಕೋರ್ಟ್ ಇಂಥ ತೀರ್ಮಾನಗಳನ್ನು ಮಾಡ್ತಾ ಇದೆ, ಬಾಬರಿ ಮಸೀದಿಯ ತೀರ್ಪಾಗಿರ್ಬೋದು, ಅದೇ ಬಾಕಿ ಮೊನ್ನೆ ಜ್ಞಾನವ್ಯಾಪಿ ಆಗಿರ್ಬೋದು, ಅಂತ ಇಂಥ ಹಲವಾರು ತೀರ್ಪುಗಳು ಇದು ಮುಸ್ಲಿಂ ಸಮುದಾಯಕ್ಕೆ ಒಂದು ಕೋರ್ಟ್ನ ಮೇಲೆ ಬರುವ ಭರವಸೆ ಬಹಳ ಕಡಿಮೆ ಆಗ್ತಾ ಇದೆ ಎಂಬುದನ್ನು. ಇದು ಸರಿಯಾ? ಸಂವಿಧಾನ ಒಪ್ಪದವರು ಒಪ್ಪದ್ದು ದೇಶದ್ರೋಹ ಅಲ್ವಾ? ಮತ್ತು ಕೋರ್ಟಿನಲ್ಲಿ ಭರವಸೆ ಕಳ್ಕೊಳ್ಳುವಂತಾಗಿದೆ ಎನ್ನುವುದು ಕೂಡ ಎಷ್ಟು ಸರಿ? ಕೋರ್ಟ್ನಲ್ಲಿ ಭರವಸೆ ಕಳ್ಕೊಳ್ಳುವಂತಾಗಿದೆ, ಅದಕ್ಕೆ ಮುಸಲ್ಮಾನರು ಅಥವಾ ಯಾರು ಭರವಸೆ ಕಳ್ಕೊಳ್ತಿದ್ದಾರೆ ಅವರ ತಪ್ಪಲ್ಲ. ತಪ್ಪು ಯಾರ್ದಂತ ಹೇಳಿದ್ರೆ ಯಾರು ತೀರ್ಪು ಕೊಡುವಾಗ, ಯಾವುದು ಕೋರ್ಟ್ ತೀರ್ಪು ಕೊಡುವಾಗ ಅದಕ್ಕೆ ಆದ ಒಂದು ಮಾನದಂಡ ಇದೆ. ಈಗ ಬಾಬರಿ ಮಸೀದಿ ತೀರ್ಪು ಬರುವಾಗ ಇಟ್ಸ್ ಅನ್ ಎಕ್ಸಾಂಪಲ್. ನೆಕ್ಸ್ಟ್ ಯಾವ್ದಾದ್ರು ವರ್ಡಿಕ್ಟಿಗೆ ಅದನ್ನು ಕೋರ್ಟ್ ಮಾಡಲಾಗ್ತದೆ. ಯಾವಾಗ ಬಾಬರಿ ಮಸೀದಿಯ ತೀರ್ಪು ಆ ರೀತಿ ಬಂತು, ಅದನ್ನೇ ಒಂದು ಆಧಾರವಾಗಿಟ್ಟುಕೊಂಡು ಇವತ್ತು ಜ್ಞಾನವ್ಯಾಪಿಗೆ ಬಂದಿರುವುದು, ಅಥವಾ ನಮ್ಮ ದಕ್ಷಿಣ ಕನ್ನಡ ಮಳಲಿ ಮಸೀದಿಗೆ ಬಂದಿರುವುದು, ಇಂಥ ಹಲವಾರು ಮಸೀದಿಗಳು ಕೆಲವು ಪ್ರದೇಶಗಳಲ್ಲಿ ಈಗ ಬಂದಿರೋದು ಕಾರಣ ಅಲ್ಲಿ ಒಂದು ನಮಗೆ ವಿಜಯ ಸಿಕ್ಕಿದೆ. ಖಾಲಿ ನಂಬಿಕೆ ಆಧಾರದಲ್ಲಿ ನಮಗೆ ಒಂದು ವಿಜಯ ಸಿಕ್ಕಿದೆ, ಅದು ಎಲ್ಲ ಕಡೆ ಸಿಗ್ತದೆ ಅಂತ ಹೇಳಿ. ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಪರಿಸ್ಥಿತಿ ಬರ್ಬೋದು. ಯಾಕಂದ್ರೆ ಮುಸಲ್ಮಾನರಲ್ಲಿ ಹೇಳ್ಬೋದು, ಕ್ರೈಸ್ತರಲ್ಲಿ ಹೇಳ್ಬೋದು, ನಿಮ್ಮ ಪೂರ್ವಜರೆಲ್ಲ ಹಿಂದೂಗಳಾಗಿದ್ದರು, ಆದ ಕಾರಣ ನೀವು ಹಿಂದೂ ಧರ್ಮಕ್ಕೆ ವಿಷಯ ಬರ್ಬೋದು. ಅಲ್ಲ, ನಮ್ಮ ವಿಷಯದಲ್ಲಿ ಈಗ ನಾವು ಮಾತಾಡೋದಾದ್ರೆ ಈ ಭರವಸೆ ಕಳ್ಕೊಳ್ಳುವುದು ಅನ್ನೋದನ್ನ ಬಾಬರಿ ಮಸೀದಿಗೆ ಜೋಡಿಸಿ ಎಲ್ಲರೂ ಹೇಳ್ತಾರೆ. ಇನ್ನೊಂದು ಕಡೆ ಮುಸ್ಲಿಮರೇ ಬಾಬರಿ ಮಸೀದಿ ಕೆಡವಲ್ಪಟ್ಟದ್ದು ಹಳೆಯ ವಿಚಾರ, ಈಗ ರಾಮ ಮಂದಿರ ಆಗಿದೆ, ಅದು ಬಿಟ್ಟು ಬಿಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಗಾಯವಾಗಿರುವುದು, ಅದಕ್ಕೆ ದೊಡ್ಡ ಘಟನೆಯಾಗಿ ಬಾಬರಿ ಮಸೀದಿ ಉಳಿದಿರುವಾಗ ಅದು ಯಾವತ್ತಾದರೂ ಮರೆತು ಬಿಡುವ ವಿಚಾರವ? ಅಲ್ಲ, ಮರೆತು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಮರೆತು ಬಿಡ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ನೋಡಿ, ಕೋರ್ಟಿಗೆ ಯಾವಾಗಲೂ ಯಾಕೆ ಹೋಗುದು ಅಂತ ಹೇಳಿದ್ರೆ ನ್ಯಾಯಕ್ಕಾಗಿ. ಕೋರ್ಟ್ ಸೆಟಲ್ಮೆಂಟ್ ಮಾಡುವ ಜಾಗ ಅಲ್ಲ. ಸೆಟಲ್ಮೆಂಟ್ ಮಾಡುವುದಾದ್ರೆ ಕೋರ್ಟ್ಗೆ ಹೋಗುವ ಅಗತ್ಯ ಇಲ್ಲ, ಹೊರಗಿನಿಂದಲೇ ಸೆಟಲ್ಮೆಂಟ್ ಆಗ್ತಾ ಇತ್ತು. ಇದು ಏನಂತ ಹೇಳಿದ್ರೆ ಇದು ಏನು ತೀರ್ಪು ಏನು ಕೊಡ್ತಾ ಇದೆ ಅಂತ ಹೇಳಿದ್ರೆ, ಯಾರು ಬಲವಾಗಿದ್ದಾರೆ, ಯಾರ ಹತ್ರ ಜನ ಬೆಂಬಲ ಜಾಸ್ತಿ ಇದೆ, ಯಾರು ಉಗ್ರವಾಗಿದ್ದಾರೆ ಅವರ ಪರವಾಗಿ ತೀರ್ಪು ಕೊಟ್ಟಾಗೆ ಇದೆ. ಆ ರೀತಿಯ ತೀರ್ಪಿದೆ. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಅಲ್ಲಿ ಹೇಳ್ತಾ ಇದೆ, ಅಲ್ಲಿ ನಮಾಜ್ ಮಾಡ್ತಾ ಇದ್ರು, ಅಲ್ಲಿ ಮಸೀದಿ ಇದೆ ಎಂಬುದಕ್ಕೆ ಸಾಕ್ಷಿ ಇದೆ, ಅಲ್ಲಿ ಯಾವುದೇ ಮಸೀದಿಯನ್ನು ಮಂದಿರವನ್ನು ಕೆಡವಿ ಮಾಡಿಲ್ಲ, ಎಲ್ಲವೂ ಹೇಳಿ ನಂತರ ಲಾಸ್ಟ್ಗೆ ಏನ್ ಹೇಳ್ತಾ ಇದೆ ಅಂತ ಹೇಳಿ, ಬಹುಸಂಖ್ಯಾತರ ನಂಬಿಕೆಗೆ ಆಧಾರದಲ್ಲಿ ನಾವು ಇದನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿ. ಆದ್ರೆ ಅದರ ಅರ್ಥ ನ್ಯಾಯಕ್ಕೆ ಬೆಲೆ ಇಲ್ಲ, ಅಂದ್ರೆ ನಂಬಿಕೆಗೆ ಬೆಲೆ. ಆದ್ರೆ ಇದು ಇನ್ನು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಒಂದು ಆಘಾತಕಾರಿ ಆಗ್ಲಿಕ್ಕೆ ಇದೆ. ದೇಶದಲ್ಲಿ ಪ್ರತಿಯೊಂದನ್ನು ಕೂಡ ಮೆಜಾರಿಟಿ ನಂಬರ್ ಆಧಾರದಲ್ಲಿ ತೀರ್ಮಾನ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ. ಈಗ ಆಗ ಹೇಳಿದ್ರಿ ನೀವು, ಪ್ರಧಾನಿಯವರಲ್ಲಿ ಮುಸ್ಲಿಮರು ವಿಶ್ವಾಸವನ್ನು ಕಳ್ಕೊಳ್ತಾ ಇದ್ದಾರೆ, ಅಥವಾ ಜಾತ್ಯತೀತವಾದಿಗಳು ಇಲ್ಲಿ ಪ್ರಜಾಪ್ರಭುತ್ವವಾದಿಗಳು ವಿಶ್ವಾಸವನ್ನು ಕಳ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಮುಸ್ಲಿಮರು ಪ್ರಧಾನಿಯವರನ್ನು ಓಲೈಕೆ ಮಾಡಿದ್ರೆ ಈ ಪರಿಸ್ಥಿತಿ ಇರ್ತಿರ್ಲಿಲ್ವಾ? ಅಂದ್ರೆ ಮುಸ್ಲಿಮರು ಬಿಜೆಪಿಯ ವೋಟ್ ಬ್ಯಾಂಕ್ ಆಗಿದ್ರೆ ಇಂತಹ ಪರಿಸ್ಥಿತಿಗಳು ಸೃಷ್ಟಿಯಾಗಲು ಕಾರಣವಾಗುತ್ತಿತ್ತೆ. ನೇರ ಪ್ರಶ್ನೆ. ನೋಡಿ, ಪ್ರಧಾನಮಂತ್ರಿಗೂ ವೋಟ್ ಬ್ಯಾಂಕ್ ಆಗುವುದಕ್ಕೂ ವ್ಯತ್ಯಾಸ ಇದೆ. ಪ್ರಧಾನಮಂತ್ರಿ ಯಾವಾಗಲೂ ಒಂದು ಪಕ್ಷದ ಕಾರ್ಯಕರ್ತ ಆಗ್ಬಾರ್ದು. ಒಮ್ಮೆ ಎಲೆಕ್ಷನ್ ಗೆದ್ದ ನಂತರ, ಒಂದು ಸರ್ಕಾರ ಬಂದ ನಂತರ, ಸರ್ಕಾರ ಬಿಜೆಪಿ, ನಾವು ಬಾಯಿ ಮಾತಲ್ಲಿ ಹೇಳ್ಬೋದು ಬಿಜೆಪಿ ಸರ್ಕಾರ ಅಂತ ಹೇಳಿ, ಆದ್ರೆ ಸರ್ಕಾರ ಯಾವುದು ಪಕ್ಷದ ಸರ್ಕಾರ ಆಗಿರುವುದಿಲ್ಲ. ಆ ಸರ್ಕಾರ ಆ ದೇಶದ ಸರ್ಕಾರ ಆಗಿರ್ತದೆ. ದೇಶದ ಸರ್ಕಾರದ ಒಂದು ಜವಾಬ್ದಾರಿ ಆಗಿದೆ, ಅದು ದೇಶದ ಸರ್ಕಾರದಾಗಿ ವರ್ತನೆ ಮಾಡಬೇಕು. ದೇಶದ ಪ್ರಧಾನಮಂತ್ರಿ ಒಂದು ಜವಾಬ್ದಾರಿ ಏನಾಗಿದೆ, ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡುವಾಗ ತಾನೊಂದು ದೇಶದ ಪ್ರಧಾನಿಯಾಗಿ ಪ್ರೊಜೆಕ್ಟ್ ಮಾಡಬೇಕು ಜನರನ್ನು. ಇದೇನಾಗ್ತಾ ಇದೆ ಅಂತ ಹೇಳಿದ್ರೆ, ದೇಶದ ಎಲ್ಲೆಲ್ಲ ಎಲೆಕ್ಷನ್ ಆಗ್ತದೆ ಅಲ್ಲೆಲ್ಲ ನರೇಂದ್ರ ಮೋದಿ ಅವರು ಇರ್ತಾರೆ. ಪ್ರತಿ ಒಂದು ಸ್ಟೇಟ್ ಅಲ್ಲಿ ಎಲೆಕ್ಷನ್ ಆಗುವಾಗ ಅಲ್ಲಿ ಪ್ರಧಾನಮಂತ್ರಿ ಸುತ್ತಾಡ್ತಾ ಇರ್ತಾರೆ ಆ ಒಂದು ಪ್ರದೇಶದಲ್ಲಿ. ಅದೇ ರೀತಿ ಧಾರ್ಮಿಕ ನಂಬಿಕೆಯಲ್ಲ, ಈಗ ಬಾಬರಿ ಮಸೀದಿ ರಾಮ ಮಂದಿರ ಉದ್ಘಾಟನೆಗೆ ಪ್ರಧಾನಮಂತ್ರಿ ಅವರು ಉದ್ಘಾಟನೆ ಮಾಡುವುದು, ಇದು ಭಾರತ ಎಂಬುದೊಂದು ಜಾತ್ಯತೀತ ರಾಷ್ಟ್ರ. ಅಂದ್ರೆ ಯಾವುದೇ ಧರ್ಮವನ್ನು ಒಪ್ಪದ ಅಂತಲ್ಲ, ಯಾವುದೇ ಧರ್ಮದ ಒಂದು ಧರ್ಮದ
ಪಾರ್ಲಿಮೆಂಟ್ ಅಲ್ಲ ನಮ್ಮದು, ಎಲ್ಲ ಧರ್ಮವನ್ನು ಒಪ್ಪುವಂತ ಪಾರ್ಲಿಮೆಂಟ್ ಆಗಿರುವಾಗ ಅಂತ ಒಂದು ಧರ್ಮದ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿ ವಿಶೇಷ ಧರ್ಮನಿರಪೇಕ್ಷವಾದಂತಹ ದೇಶ ಇದು ಅಂತ ಹೇಳ್ತಾ ಇದ್ದೀರಿ ನೀವು. ಆದ್ರೆ ಇಲ್ಲಿ ನೀವು ಒಂದು ಮಾತು ಹೇಳಿದ್ರಿ, ಒಂದು ಸರ್ಕಾರ ಆದ್ಮೇಲೆ ಅದು ದೇಶದ ಸರ್ಕಾರ ಅಂದ್ರೆ ರಾಷ್ಟ್ರೀಯವಾದಂತ ಒಂದು ಸರ್ಕಾರ ಅಂತ ನೀವು ಹೇಳುವಂತದ್ದು. ಯಾವತ್ತಲ್ಲ ದೇಶದ ಸರ್ಕಾರ ಅಂತ ನೀವು ಹೇಳುವಂತದ್ದು. ಒಂದು ದೇಶದ ಸರ್ಕಾರ ನಿಜ ಸರಿ, ಯಾವತ್ತಾದ್ರೂ ದೇಶದ ಸರ್ಕಾರ ಅಂತ ಜನರು ಹೇಳ್ಬೋದು. ಆದ್ರೆ ಗುರುತಿಸಲ್ಪಡೋದು ಅದು ಕಾಂಗ್ರೆಸ್ನ ಸರ್ಕಾರ, ಅದು ಬಿಜೆಪಿಯ ಸರ್ಕಾರ ಅಥವಾ ಜನತಾದಳ ಸರ್ಕಾರ, ಹೀಗೆ ಪಕ್ಷದ ಆಧಾರದಲ್ಲಿಯೇ ಗುರುತಿಸಲ್ಪಡೋದು. ಇಂತಹ ಸಂದರ್ಭದಲ್ಲಿ ದೇಶದ ಸರ್ಕಾರ ಅಂತಲ್ಲ, ಒಂದು ಪಕ್ಷ ಅದಕ್ಕೊಂದು ನೀತಿ ಇರುತ್ತೆ, ಆ ರೀತಿಯಲ್ಲಿ ಅದು ಗೆದ್ದೋಗುತ್ತೆ, ನಂತರ ಆ ನೀತಿಯ ಪ್ರಕಾರ ಅದು ಕೆಲಸ ಮಾಡುತ್ತೆ. ಮತ್ತೆ ದೇಶದ ಸರ್ಕಾರ ಎನ್ನುವ ವಾದ ಅದು ಎಷ್ಟು ಸರಿ? ನೋಡಿ, ಸರ್ಕಾರಕ್ಕೆ ನೀತಿ ನಿಯಮಗಳನ್ನು ಯಾವುದೇ ಪಕ್ಷ ಗೆದ್ದು ಬಂದ್ರೆ ಅವರ ನೀತಿ ನಿಯಮಗಳನ್ನು ಅವ್ರು ಮಾಡ್ಬೋದು. ಅದು ಸಂವಿಧಾನದ ಮೂಲ ಏನಿದೆ ಅದಕ್ಕೆ ವಿರುದ್ಧವಾಗಿರ್ಬಾರ್ದು, ಅಷ್ಟೇ ಇರೋದು. ಈಗ ಕಾಂಗ್ರೆಸ್ ಸರ್ಕಾರ ಇರುವಾಗ ಕೆಲವೊಂದು ನೀತಿಗಳನ್ನು ಕಾಂಗ್ರೆಸ್ ತಂದಿದೆ. ಆ ಯಾವುದೇ ನೀತಿಗಳು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿಲ್ಲ. ಇವತ್ತು ಪ್ರಧಾನಮಂತ್ರಿಯವರು ಒಂದು ಮಂದಿರದ ಕಾರ್ಯಕ್ರಮ ಹೋಗುವುದು ಅಥವಾ ಒಂದು ಸಮುದಾಯವನ್ನು ಓಲೈಸುವಂತ ಕೆಲಸ ಮಾಡುವುದು, ಅದು ಒಂದು ಸಂವಿಧಾನ ವಿರೋಧಿ ನೀತಿಯಾಗಿ. ಅದೇ ರೀತಿ ಕೆಲವು ಕಡೆ ನಾವು ನೋಡಿದ್ದೇವೆ, ಪ್ರಧಾನಮಂತ್ರಿಯವರು ಮಾಡಿದ ಕಾನೂನನ್ನೇ ಪ್ರಧಾನಮಂತ್ರಿಯವರು ಫಾಲೋ ಮಾಡ್ತಾ ಇಲ್ಲ. ಕೊರೋನಾ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸುತ್ತಲೇ ಏನಿತ್ತು ಅಂತ ಹೇಳಿದ್ರೆ, ಯಾವುದೇ ರಿಲಿಜಿಯಸ್ ಕಾಂಗ್ರಿಗೇಷನ್ ಅನ್ನು ಮಾಡಬಾರ್ದು, ರಿಲಿಜಿಯಸ್ ಪ್ರೋಗ್ರಾಮ್. ಅದೇ ಆ ಕಾನೂನು ಪಾಸ್ ಮಾಡಿದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಹೋಗಿ ಅದರ ಯಾವುದು ರಾಮ ಮಂದಿರದ ಶಿಲಾನ್ಯಾಸಕ್ಕೆ ಮಾಡಿದ್ದಾರೆ. ಅಂದ್ರೆ ದೇಶದ ಪ್ರಧಾನ ಮಂತ್ರಿ ಎಲೆಕ್ಷನ್ ಟೈಮ್ ಅಲ್ಲಿ ವೋಟ್ ಹಾಕುವ ಸಂದರ್ಭದಲ್ಲಿ ಕೈ ಬೀಸಿ ಜನರ ಮುಂದೆ ಇದು ಮಾಡಿ, ಆದ್ರೆ ಎಲೆಕ್ಷನ್ ಕಮಿಷನ್ ಕೂಡ ತನ್ನ ಕೆಲಸ ಮಾಡ್ತಾ ಇಲ್ಲ. ದೇಶದ ಯಾವುದೆಲ್ಲ ಮಿಷಿನರಿ ಇದೆ ಅಂದ್ರೆ ಇಡಿ ಆಗಿರ್ಬೋದು, ಮತ್ತೆ ಸಿಬಿಐ ಆಗಿರ್ಬೋದು, ಇದೆಲ್ಲ ಒಂದು ಪಕ್ಷಕ್ಕೆ ಬೇಕಾಗಿ ಕೆಲಸ ಮಾಡಿದ ರೀತಿಯಲ್ಲಿ ಮಾಡುವಾಗ ಆಟೋಮ್ಯಾಟಿಕಲಿ ದೇಶದ ಜನರ ಪ್ರಧಾನಮಂತ್ರಿಯ ಮೇಲಿರುವ ನಂಬಿಕೆ ಕೂಡ ಹೋಗ್ತದೆ. ಅದೇ ರೀತಿ ಅದರ ಮಿಷಿನರಿ ಏನಿದೆ, ಸರ್ಕಾರದ ಮಿಷಿನರಿ ಏನಿದೆ, ಅದೆಲ್ಲವೂ ಕೂಡ ಎಲ್ಲದರ ಮೇಲೆ ಕೂಡ ನಂಬಿಕೆ ಹೊರಟಾಗ್ತದೆ. ಒಬ್ಬ ರಾಜಕೀಯ ಚಿಂತಕ ಎನ್ನುವ ಕಾರಣದಿಂದ ಮತ್ತು ರಾಜಕೀಯ ಕಾರ್ಯಕರ್ತ ಎನ್ನುವ ಕಾರಣದಿಂದ ಈ ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೇನೆ. ಪ್ರಜಾಪ್ರಭುತ್ವವು ಒಂದು ಧರ್ಮದ ಅತ್ತ ಧ್ರುವೀಕರಿಸುವುದನ್ನು ತಡೆಯುವ, ಅಂದ್ರೆ ಹಿಂದುತ್ವವಾದಿಗಳು ಈಗ ಇದ್ದಾರೆ, ನಾಳೆ ಮತ್ತೊಬ್ಬರು ಬರ್ಬೋದು. ಅಂದ್ರೆ ಧರ್ಮದ ಆಧಾರದಲ್ಲಿ ಇವರು ಪ್ರಜಾಪ್ರಭುತ್ವವನ್ನು ಧ್ರುವೀಕರಿಸಲಿಕ್ಕೆ ಈ ಸಂವಿಧಾನ ಇರುವಾಗಲೇ ಹೀಗೆ ಕೆಲಸ ಮಾಡುವುದಾದ್ರೆ ಅದನ್ನು ಉಳಿಸಿಕೊಳ್ಳುವುದಕ್ಕೆ ಜಾತ್ಯತೀತವಾದಿಗಳು ಅಥವಾ ಧರ್ಮ ನಿರಪೇಕ್ಷ ಸಂವಿಧಾನದ ವಿಶ್ವಾಸವಿಟ್ಟವರು ಅಥವಾ ಸಮಾಜದಲ್ಲಿ ಸೌಹಾರ್ದವನ್ನು ಉಳಿಬೇಕೆಂದು ಬಯಸುವವರು ಏನು ಮಾಡಬೇಕು, ಎಂಥ ಕೆಲಸಗಳು ಅವರಿಂದ ಆಗಬೇಕು ಮತ್ತು ಹೇಗೆ ಉಳಿಸಿಕೊಳ್ಳಬಹುದು ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ಮೊದಲನಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಯಾರು ಸಂವಿಧಾನವನ್ನು ಬಯಸ್ತಾರ ಉಳಿಸಬೇಕು, ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ಅವರು ಜನರ ಮುಂದೆ ಹೋಗಿ ಅದನ್ನು ಮಾಡ್ಬೇಕು. ಅದನ್ನು ಪಕ್ಷ ಬೇರೆ ಆಗಿರ್ಬೋದು, ಆದ್ರೆ ನಾನು ರಾಹುಲ್ ಗಾಂಧಿ ಅವರನ್ನು ಅದನ್ನು ನಾನು ಅಪ್ರಿಶಿಯೇಟ್ ಮಾಡ್ತೇನೆ ಅವರ ಕೆಲಸಕ್ಕೆ. ಯಾಕಂದ್ರೆ ಅವರು ಜನರ ಮಧ್ಯೆ ಹೋಗಿ ಆ ಪ್ರಜಾಪ್ರಭುತ್ವವನ್ನು ಅಂದ್ರೆ ಪ್ರಜಾಪ್ರಭುತ್ವ ಮೌಲ್ಯವನ್ನು ಜನರಿಗೆ ತಲುಪಿಸ್ತಾ ಇದ್ದಾರೆ. ಇಂಥ ಕೆಲಸವನ್ನು ಎಲ್ಲಾ ಪಕ್ಷಗಳು ಮಾಡ್ಬೇಕಾಗಿದೆ. ಯಾವುದಲ್ಲ ಇವತ್ತು ನೀವು ಹೇಳಿದ್ದು ಸೆಕ್ಯುಲರ್ ಪಾರ್ಟಿ ಅಂತ ಹೇಳಿ, ಅಂದ್ರೆ ಅದು ಇವತ್ತು ಕಾಣ್ತಾ ಇಲ್ಲ ಸೆಕ್ಯುಲರ್ ಪಾರ್ಟಿ ಅಂತ ಹೇಳಿ. ನಾವು ಇಷ್ಟರವರೆಗೆ ಒಂದು ಕಳೆದ 15 ವರ್ಷದಿಂದ ಒಂದು ಜೆಡಿಎಸ್ ಎಂದು ಕರ್ನಾಟಕದಲ್ಲಿ ಒಂದು ಪಕ್ಷ ಇದೆ, ಅದನ್ನ ನಾವು ಒಂದು ಜಾತ್ಯತೀತ ಪಕ್ಷ ಅಂತ ಹೇಳ್ತಿದ್ದೇವೆ. ಇವತ್ತು ಯಾವಾಗ ಅವರು ಬಿಜೆಪಿಯೊಂದಿಗೆ ಅಲೈನ್ಸ್ ಮಾಡಿದ್ರು, ಅವರ ನಿಲುವುಗಳು ಬದಲಾಯಿತು. ಅವರ ಮಾತಿನಲ್ಲಿ ಹಿಂದುತ್ವದ ಒಂದು ಧರ್ಮವನ್ನು ಓಲೈಕೆ ಮಾಡುವಂತ ಮಾತುಗಳು, ಅದಕ್ಕೆ ಒಂದು ಸಂಘಟನೆಗೆ ಓಲೈಕೆ ಮಾಡುವಂತ ಮಾತುಗಳು, ಇಂಥದ್ದೆಲ್ಲ ಬರ್ತದೆ. ಒಂದು ಸಮುದಾಯವನ್ನು ಓಲೈಕೆ ಮಾಡುವುದು ಶಾಲು ಹಸಿರು ಹೋಗಿ ಕೇಸರಿ ಆಯ್ತು ಅಂತ ನೀವು ಹೇಳ್ತಾ ಇದ್ದೀರಿ. ಅದು ಮಾತ್ರ ಅಲ್ಲ, ಮತ್ತೆ ಯಾವುದೇ ವಿರೋಧ ಪಕ್ಷಗಳು ಇವತ್ತು ನಾವ್ ಹೇಳ್ತಾ ಇದ್ದೇವೆ ಸಂವಿಧಾನವನ್ನು ಉಳಿಸ್ತೇವೆ ಅಂತ ಹೇಳಿ, ಅವ್ರು ನಮಗೆ ಜನಸಾಮಾನ್ಯರಿಗೆ ಅವರಲ್ಲಿ ಕಳೆದ ಬಾರಿ ಕೂಡ ಅಂದ್ರೆ 2019 ಎಲೆಕ್ಷನ್ ನಲ್ಲಿ ಕೂಡ ವಿರೋಧ ಪಕ್ಷಗಳಿಗೆ ಸೋಲಿಕ್ಕೆ ಕಾರಣ ಒಂದು ಅವರು ಮಾಡಿದ ದೊಡ್ಡ ತಪ್ಪು ಏನಂತ ಹೇಳಿ ಜನರಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರು. ಏನಂತ ಹೇಳಿದ್ರೆ ಪ್ರಧಾನಮಂತ್ರಿ ಕೇಂದ್ರ ದೇಶದಲ್ಲಿ ಕೇಂದ್ರ ಎಲೆಕ್ಷನ್ ನಲ್ಲಿ ಜನರನ್ನ ಕನ್ಫ್ಯೂಷನ್ ಮಾಡಿದ್ರು. ಏನಂತ 2019 ಲೋಕಸಭಾ ಚುನಾವಣೆಯಲ್ಲಿ
ಅಂದ್ರೆ ಪ್ರಧಾನಮಂತ್ರಿ ಯಾರಾಗಬೇಕು ಎಂಬುದು ವಿಪಕ್ಷಗಳಲ್ಲಿ ಕ್ಲಾರಿಟಿ ಇರಲಿಲ್ಲ. ಜನರನ್ನು ಒಂದು ರೀತಿಯ ಗೊಂದಲದಲ್ಲಿ, ಇವರು ನಾಳೆ ಅಧಿಕಾರಕ್ಕೆ ಬಂದ್ರೆ ಇವರ ಸರ್ಕಾರ ಎಷ್ಟು ದಿನ ಉಳಿಬಹುದು ಎಂಬುದು ಜನರಲ್ಲಿ ಒಂದು ಗೊಂದಲ ಇದ್ದ ಕಾರಣ ಇದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಅಲ್ಲಿ ಒಂದು ಏಕ ನೇತೃತ್ವದಲ್ಲಿ ಒಂದು ಪಕ್ಷ ಇದೆ. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ವಿಪಕ್ಷದಲ್ಲಿ ಏನಂತ ಹೇಳಿದ್ರೆ 10 ಪ್ರಧಾನಿಗಳ ಮುಖ ಇದೆ. ಇವತ್ತು ಕೂಡ ಈ 2024 ಎಲೆಕ್ಷನ್ ಅಲ್ಲಿ ಕೂಡ ವಿಪಕ್ಷದಲ್ಲಿ ನಡೀತಾ ಇರುವುದು ಅದೇ. ಅಂದ್ರೆ ಎಲ್ಲರಿಗೂ ಕೂಡ ಪ್ರಧಾನಿ ಆಗ್ಬೇಕು, ಎಲ್ಲಾ ವಿಪಕ್ಷದ ನೇತಾರರಿಗೂ ಪ್ರಧಾನಿ ಆಗ್ಬೇಕಂದಿರುವ ಆಸೆ ಇರುವ ಕಾರಣ ಇವತ್ತಿವರು ಸರಿಯಾಗಿ ಒಂದಾಗ್ತಾ ಇಲ್ಲ. ಈಗ ನೀವು ನಿತೀಶ್ ಕುಮಾರ್ ಅನ್ನು ನೋಡಿರ್ಬೋದು, ಮತ್ತೆ ಮಮತಾ ಬ್ಯಾನರ್ಜಿ ಅವರನ್ನು ನೋಡಿರ್ಬೋದು, ಇದೇ ರೀತಿ ಇಲ್ಲಿ ನೀವು ಕುಮಾರಸ್ವಾಮಿ ಅವರನ್ನು ನೋಡಿರ್ಬೋದು. ಅಂದ್ರೆ ಅಧಿಕಾರ ಎಲ್ಲಿರ್ತದೆ ಅಲ್ಲಿ ಜಾತ್ಯತೆ ಇರಲಿ, ಅವರ ಸಂವಿಧಾನವನ್ನು ನಾಶ ಮಾಡುವವರೇ ಇರಲಿ, ನಮಗೆ ಅಧಿಕಾರ ಸಿಕ್ಕುದಾದ್ರೆ ನಾವು ಅಲ್ಲಿ ಸೇರ್ತೇವೆ ಎಂಬುವ ಒಂದು ಈ ಪಕ್ಷದ ಒಂದು ನಿಲುವು ಏನಿದೆ, ಇದರಿಂದ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇರೋದು. ಅಲ್ಲದೆ ಹಿಂದುತ್ವದ ಪಾಲಿಟಿಕ್ಸ್ ಏನಿದೆ ಅದು ಅಷ್ಟು ದೊಡ್ಡ ಮಟ್ಟದಲ್ಲಿ ಏನಿಲ್ಲ. ವಿರೋಧ ಪಕ್ಷದ ಒಂದು ವೈಫಲ್ಯವನ್ನ ಆಡಳಿತ ಪಕ್ಷ ಲಾಭ ತೆಗಿತಾ ಇದೆ ಅಂತ ಹೇಳ್ಬೋದು ಅಷ್ಟೇ. ವೀಕ್ಷಕರೇ, ಇವರಿಗೆ ನಮ್ಮ ಜೊತೆ ಮಾತಾಡಿದ್ದು ಸಯ್ಯಪ್ಪ ಅವರು, ಹೆಬ್ಬಾಡಿ ಅವರು. ಅವರ ಪ್ರಕಾರ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನ ಉಳಿಸುವುದು ಮತದಾರರ ಕೈಯಲ್ಲಿದೆ. ನೀವೇನು ಹೇಳ್ತೀರಿ? ಸುದ್ದಿಗೊಂದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಹೊರಪಂಚಿ. ಜೈ ಭಾರತ್.